ಸಂಡೂರು ತಾಲೂಕು ಪುರಸಭೆ ವ್ಯಾಪ್ತಿಯ ಧರ್ಮಪುರ 19ನೇ ವಾರ್ಡ್ನ ನಿವಾಸಿಗಳು ಸರ್ಕಾರಿ ಜಾಗದಲ್ಲಿ ದೀರ್ಘಕಾಲದಿಂದ ವಾಸಿಸುತ್ತಿದ್ದರೂ ಹಕ್ಕುಪತ್ರಗಳು ಹಾಗೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿಕೊಂಡಿದ್ದಾರೆ. ಸಂಬಂಧಿಸಿದಂತೆ ನಾವುಗಳು ಸಂಡೂರು ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಧರ್ಮಪುರ 19ನೇ ವಾರ್ಡಿನ ಸಾರ್ವಜನಿಕರು ಸುಮಾರು 15 ರಿಂದ 20 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಸಭೆ ನಂಬರ್ 47ರ ಜಾಗದಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿ ವಾಸ ಮಾಡುತ್ತಿದ್ದೇವೆ. ಆದರೆ ಇಂದಿಗೂ ನಮಗೆ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ನಮ್ಮ ಮನೆಗಳಿಗೆ ಸರಿಯಾದ ಹಕ್ಕುಪತ್ರಗಳನ್ನು ಸರ್ಕಾರದಿಂದ ನೀಡಲಾಗಿಲ್ಲ. ಇದರ ಪರಿಣಾಮವಾಗಿ ನಮ್ಮ ಮನೆಗಳಿಗೆ ವಿದ್ಯುತ್, ನೀರು, ಒಳಚರಂಡಿ, ಶೌಚಾಲಯಗಳು, ರಸ್ತೆಗಳು ಮುಂತಾದ ಮೂಲಭೂತ ಸೌಕರ್ಯಗಳಿಂದ ನಾವು ವಂಚಿತರಾಗಿದ್ದೇವೆ. ಆದುದರಿಂದ ನಮ್ಮ ಕುಟುಂಬಗಳಿಗೆ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ನೀಡುವಂತೆ ಹಾಗೂ ತಕ್ಷಣವೇ ಅಗತ್ಯವಾದ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ನಮ್ಮ ಮನವಿಯನ್ನು ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಈಗೇನು ಧರ್ಮಪುರದ ವಿಚಾರವಾಗಿ ಏನು ಮನವಿ ಕೊಟ್ಟಿದ್ರೆ ಈ ವಿಚಾರವಾಗಿ ಅಲ್ಲಿ ವಾಸಿಸ್ತಕ್ಕಂಥ ಏನಿದ್ದಾರೆ ಅಲ್ಲಿ ಮಹಿಳೆಯರಿರ್ಬೋದು, ಅಲ್ಲಿ ಸಾರ್ವಜನಿಕರು ಇರ್ಬೋದು, ಭೇಟಿಯಾಗಿದ್ದಾರೆ. ಇಲ್ಲಿ 2 ವಿಚಾರ ಇದೆ. ಒಂದು, ಅಕ್ರಮ ಸಕ್ರಮ ಅಪ್ಲಿಕೇಶನ್ ಬಿಟ್ಟಿಲ್ಲ, ಅರ್ಜಿ ತಗೊಂಡು ನಾವಾಗಿ ಸೋಮಟ ಮಾಡೋಕ್ಕೆ ಬರಲ್ಲ. ಇದು ಅಕ್ರಮ ಸಕ್ರಮ ಯಾವಾಗ ಅರ್ಜಿ ಬಿಡ್ತಾರೆ ಅವಾಗಿನ ನಾವು ಮಾಡೋಕ್ಕೆ ಬರೋದು. ಒಂದು ಎರಡನೇದು, ಇವರಿಗೆ ಅಳತೆ ಮಾಡ್ಕೊಂತ ಹೇಳಿದ್ರು. ನಾವು 2 ಸಲ ಸರ್ವೇರು ಹೋಗಿದ್ದಾರೆ. ಹೋಗಿ ಎಲ್ಲೆಲ್ಲಿ ಯಾರ್ಯಾರು ಎಲ್ಲಿ ವಾಸ ಇದ್ದಾರೋ ಒಂದು ಪಟ್ಟಿ ಮಾಡಿ ಇಟ್ಕೊಳ್ಳೋಣ. ಮುಂದೆ ಆಶ್ರಯ ಕಮಿಟಿನಾಗಾದರೂ ಇಟ್ಟು ಅಥವಾ ರೆಗ್ಯುಲರಾಗಿ ನಮ್ಮ ಅಕ್ರಮ ಸಕ್ರಮಗಳಿಗೆ ಏನು ಬರ್ತದೆ ಅದರಾಗೆ ವ್ಯವಸ್ಥೆ ಮಾಡಬೇಕಂತ ಮಾತುಕತೆ ಆಗಿದೆ. ಮುಂದಿನ ದಿನದಾಗ ಏನು ಸರ್ಕಾರ ಏನು ಅಕ್ರಮ ಸಕ್ರಮ ಬರ್ತದೆ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮಾಹಿತಿಯ ಪ್ರಕಾರ ವಾರ್ಡಿನ ಸಾರ್ವಜನಿಕರು ಸುಮಾರು 15 ರಿಂದ 20 ವರ್ಷಗಳಿಂದ ಸರ್ವೆ ನಂಬರ್ 47ರ ಸರ್ಕಾರಿ ಜಾಗದಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿ ವಾಸಿಸುತ್ತಿದ್ದಾರೆ. ಆದರೆ ಇಂದಿಗೂ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಅವರಿಗೆ ಹಕ್ಕುಪತ್ರಗಳನ್ನು ನೀಡಲಾಗಿಲ್ಲ. ಹಕ್ಕುಪತ್ರಗಳ ಕೊರತೆಯಿಂದಾಗಿ ಅವರ ಮನೆಗಳಿಗೆ ವಿದ್ಯುತ್, ನೀರು, ಒಳಚರಂಡಿ, ಶೌಚಾಲಯಗಳು ಮತ್ತು ರಸ್ತೆಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳು ದೊರೆಯದೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಂಚಿತ ಕುಟುಂಬಗಳಿಗೆ ತಕ್ಷಣವೇ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಹಕ್ಕುಪತ್ರಗಳನ್ನು ನೀಡುವಂತೆ ಹಾಗೂ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿಯಲ್ಲಿ ನಿವಾಸಿಗಳು ಒತ್ತಾಯಿಸಿದ್ದಾರೆ. ನಾವು ಮನವಿ ಪತ್ರ ಕೊಟ್ಟಿರೋ ಉದ್ದೇಶ ಇವತ್ತು ಸಂಡೂರು ತಾಲೂಕಿನ ಧರ್ಮಪುರ 19ನೇ ವಾರ್ಡು ಏನು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಧರ್ಮಪುರ ನಿವಾಸಿಗಳಿಗೆ ಸುಮಾರು 15 ರಿಂದ 20 ವರ್ಷಗಳ ಕಾಲ ದೀರ್ಘಕಾಲದಿಂದ ವಾಸ ಮಾಡ್ತಿರ್ತಕ್ಕಂಥ ಬಡ ಜನರಿಗೆ ಒಂದು ಸೂರಿಗಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ. ಅಕ್ರಮ ಸಕ್ರಮ ಯೋಜನೆಯಲ್ಲಿ ಸರ್ಕಾರದ ಯೋಜನೆ ಇದೆ. ಆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅವರಿಗೆ ಒಂದು ಮನೆಗಳನ್ನ ಕೊಡೋಂಥ ಕೆಲಸ ಮಾಡಿ ಅಂತೇಳಿ ಇವತ್ತು ತಹಸೀಲ್ದಾರ್ ಅವ್ರ ಹತ್ರ ನಾವು ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಈ ಹಿಂದೆ ಅವರು ಅಕ್ರಮ ಸಕ್ರಮದಲ್ಲಿ ಅರ್ಜಿ ಕೊಟ್ಟಿದ್ರು. ಅದ್ರ ಬಗ್ಗೆ ಏನಾದರೂ ತಾವು ಕೇಳಿದೆ. ಖಂಡಿತ ಇದಕ್ಕಿಂತ ಮುಂಚೆ ಸುಮಾರು 2015-16ರಲ್ಲಿ ಇವರು ಇಲ್ಲಿಯ ನಿವಾಸಿಗಳೆಲ್ಲ ಅಕ್ರಮ ಸಕ್ರಮ ಯೋಜನೆಯಲ್ಲಿ ತಹಸೀಲ್ದಾರ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿದ್ದಾರೆ. ಇಲ್ಲಿವರೆಗಾಯಿತು ಅದನ್ನು ಯಾವುದೇ ರೀತಿಯಲ್ಲಿ ಸ್ಪಂದಿಸಿ ಅದಕ್ಕೆ ಅವರು ಸೂಕ್ತ ಪರಿಹಾರವನ್ನು ನೀಡಿಲ್ಲ. ಆ ಒಂದು ವಿಚಾರವಾಗಿ ಇವತ್ತು KRS ಪಕ್ಷ ಸಂಡೂರು ತಾಲೂಕಿನಲ್ಲಿ ಧರ್ಮಪುರ 19ನೇ ವಾರ್ಡ್ ನಿವಾಸಿಗಳ ಜೊತೆ ನಿಂತ್ಕೊಂಡು ಇವತ್ತು ಇವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡೋದು ಒಂದು ವಿಚಾರ ಆಗಿ ಇವತ್ತು ಸೇರಿಕೊಂಡಿದ್ದೀವಿ. ಈ ಹಿಂದೆ ಅಕ್ರಮ ಸಕ್ರಮ ಬಿಟ್ಟಾಗ 94 CCಯಲ್ಲಿ ಸುಮಾರು ಮನೆಗಳು ಮಂಜೂರು ಮಾಡಿದ್ದಾರೆ. ಇವ್ರಿಗೆ ಯಾಕೆ ಮಾಡಿಲ್ಲ ಅಂತ ನಾನು ಇದಕ್ಕಿಂತ ಮುಂಚೆ ನನಗೊಂದು ಪತ್ರ ಸಿಕ್ಕಿತ್ತು. ಭಾಷೆ ಬೇರೆ ಒಂದು ಕೊಡಿ ಯಾವುದು ತಿಳಿಸಿ 2009ರಲ್ಲಿ ಮಾನ್ಯ ತಹಶೀಲ್ದಾರ್ ಅವರು 2009 ಅದೇ ಧರ್ಮಪುರ ಗ್ರಾಮ ಧರ್ಮಪುರ 19ನೇ ವಾರ್ಡ್ನಲ್ಲಿ ನಿವಾಸಿಗಳಿಗೆ ಹಕ್ಕುಪತ್ರನ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳು ಅವರಿಗೆ ಒರಿಜಿನಲ್ ಕೊಟ್ಟಿಲ್ಲ ಅನ್ನೋದನ್ನ ಅಲ್ಲಿಯ ಸಾರ್ವಜನಿಕರ ಮಾತು ಕೂಡ ನನಗೆ ಈ ಗಮನಕ್ಕೆ ಬಂದಿದೆ. ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರಲ್ಲ ಇರ್ಬೋದು, ಯಾವುದಾದ್ರೂ ಪ್ರಭಾವಿಗಳ ಒಂದು ಕೈವಾಡ ಇರ್ಬೋದು, ಅಲ್ಲಿ ಯಾವುದಾದ್ರೂ ಸರ್ಕಾರಿ ಜಾಗದಿಂದ ಯಾರಾದರೂ ನಾವು ಹಾಕ್ಕೊಂಡು ಡಿನೋಟಿಫಿಕೇಶನ್ ಮಾಡ್ಬೋದು ಅನ್ನೋ ಉದ್ದೇಶನೂ ಇರ್ಬೋದು ಅನ್ಸುತ್ತೆ ನನಗೆ.
ಸರ್ಕಾರಿ ಜಾಗದಲ್ಲಿ 15 ವರ್ಷ ವಾಸ ಮಾಡಿದ್ರೆ ಅವರಿಗೆ ಸ್ವಂತ ಅಂತ ಒಂದು ನಿಯಮ ಇದೆ. ಹೌದು, ಖಂಡಿತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಸರ್ಕಾರದ ನಿಯಮಗಳನ್ನ ಸರ್ಕಾರದ ಅಧಿಕಾರಿಗಳನ್ನ ಪಾಲಿಸಿ ಅವರಿಗೆ ಏನು ನ್ಯಾಯ ಒದಗಿಸ್ಬೇಕಂತ ಅಧಿಕಾರಿಗಳಿದ್ರೆ ಇವತ್ತು ಆ ನ್ಯಾಯ ಒದಗಿಸ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ಯಾರು ವಿಫಲ ಅಂತಾರೆ? ಇಲ್ಲಿ ನೇರವಾಗಿ ಇಲ್ಲಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದಕ್ಕೆ ನೇರ ಹೊಣೆಗಾರ. ಇದಕ್ಕೆ ಮುಂದಿನ ದಿನದಲ್ಲಿ ನಿಮ್ಮ ಹೋರಾಟ ಹೆಂಗಿರುತ್ತೆ? ಉಗ್ರ ಹೋರಾಟವಾಗಿ ನಾವು ಇದನ್ನು ಖಂಡಿಸ್ತೀವಿ. ಇದನ್ನು ನಾವು ನ್ಯಾಯ ಕೊಡಿಸುವವರೆಗೂ ನಾವು ಧರಣಿ ಮೂಲಕ ಇವರು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಧರ್ಮಾಪುರ ನಿಮ್ಮ ಇದು ಏರಿಯಾದಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತೀರಿ ನೀವು? ಸುಮಾರು 2009ರಿಂದ ನಿವಾಸ ಮಾಡ್ತೀವಿ. ಮತ್ತೆ 2009ರಿಂದ ಇಲ್ಲಿವರೆಗೆ ಯಾರ ಗಮನಕ್ಕೆ ತರಲಿಲ್ಲ ನೀವು? ಗಮನಕ್ಕೆ ತಂದೀವ್ರಿ ನಾವು. ಬಂದಾಗ ಇಲ್ಲಿ ಅದೇ ಇದೇ ರೀತಿ ಮಾಡ್ಕೊಡ್ತೀವಿ ಅಂತ ಹಿಂಗೆ ಹೋಗ್ತಾ ಇದ್ದಾರೆ. ಏನಂದ್ರೆ ಈಗ ಅದು ಅರ್ಜಿ ಇನ್ನೂ ಬಿಟ್ಟಿಲ್ಲ, ನೀವು 94 ಫಾರಮು ಅದು ಬಿಟ್ಟಾಗ ಮಾಡ್ಕೊಡ್ತೀವಿ. 2016 ಬಿಟ್ಟಿದ್ರು, ಅವಾಗ ಹಾಕಿ ಅರ್ಜಿ ಹಾಕಿರೋದಕ್ಕೆ ಪ್ರೂಫ್ ಸಮೇತ ಇಲ್ಲ ಐತಿ, ನಮಗೆ ಸಾಕ್ಷಿ ಸಮೇತ ಇಲ್ಲ ಐತಿ. ಆಮೇಲೆ ನೀವು ಮುನ್ಸಿಪಾಲಿಟಿಲಿಂದ ಕಾರ್ಡ್ ಕೊಟ್ಟಾರ ನಮಗೆ, ಇವೆಲ್ಲ ಕೊಟ್ಟಾರ. ಆಮೇಲೆ ಕರೆಂಟ್ ಬಿಲ್ ಕಟ್ಟಾಕತ್ತೀವಿ, ಎಲ್ಲ ಸಾಕ್ಷಿ ಸಮೇತ ನಮಗೆ ಇದಾವ. ಆದರೆ ನಮ್ಮ ಹೆಸರು ಮೇಲೆ ಅನ್ನೋದು ಜಾಗ ನಮ್ಮ ಹೆಸರು ಮೇಲೆ ಇಲ್ಲ, ಹಕ್ಕುಪತ್ರ ಇಲ್ಲ ನಮಗೆ. ಅದನ್ನು ಕೇಳೋಕ್ಕೆ ಇಲ್ಲಿ ಬಂದಿರೋದು ನಾವು. ಈಗ ಪುರಸಭೆ ಉಪಾಧ್ಯಕ್ಷರು ನಿಮ್ಮ ಏರಿಯಾದರೆ ಇದ್ದಾರೆ, ಮತ್ತೆ ಅವ್ರು ಏನು ಮಾಡಿಲ್ಲ ನಿಮಗೆ? ಅವ್ರು ಇದೇ ಮಾತೆ ಅವರು ಹೇಳೋದು, ಏನು ಹೇಳ್ತಾರೆ? ಮಾಡಿಕೊಡ್ತೀವಿ, ಅದು ಬಂದೇ ಮಾಡಿಕೊಡ್ತೀವಿ. ಅದು ಏನು CC ಫಾರಮ್ ಬಿಟ್ಟು ನಿಮಗೆ ಮಾಡಿಕೊಡ್ತೀವಿ. ಇಲ್ಲಿಗ ನಾವು ಅರ್ಜಿ ಹಾಕಿರೋದು 2016 2025 ಬಂತು. ಈ ಸಾಹೇಬ್ರು ಏನು ಹೇಳಿದ್ರು ಅದು ಬಿಟ್ಟಾಗೆ ಮಾಡ್ಕೊಡ್ತೀವಿ. ಅದು ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅದ್ರಾಗ ಇನ್ನೂ ಅದು ಬರೋದ್ರೆ ಇರೋರು ಯಾರೋ ಹೋಗೋರು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಶೌಚಾಲಯನೇ ಇಲ್ಲ ಹೆಣ್ಮಕ್ಳಿಗೆ, ಅಲ್ಲಿ ಮಾನ ಮರದಿನೇ ಇಲ್ಲ ಹೆಣ್ಮಕ್ಳಿಗೆ. ಅಲ್ಲಿ ಅರೇದ ಮಕ್ಕಳು ಇಟ್ಕೊಂಡು ನಾವು ಜೀವನ ಮಾಡೋದು ನಮಗೆ ಗೊತ್ತೈತೆ. ಅಲ್ಲಿ ವಾಸ ಮಾಡೋರಿಗೆ ಏನಂತಾರ, ನಿಮ್ಗೆ ಯಾರು ಹೇಳಿದ್ರು ಹಾಕ್ಯೇಳ್ರ ಅಂತಾರೆ. ನಮಗಿಲ್ಲ, ನಾವು ಇತ್ತು ಹಾಕ್ಯಂಡೀವಿ. ಮಾಡಿಕೊಡೋಕೆ ಇವ್ರಿಗೆ ಏನು ಬಂತು ಹೋಗ್ತೈತಿ? ಇವ್ರ ಮನೇಲಿ ಇದ್ದಾರ ಮಾಡಿಕೊಡ್ರಿ ಅಂತ ಕೇಳಕತ್ತೀವಿ ನಾವು. ಸರ್ಕಾರಲಿಂದ ಮಾಡಿಕೊಡ್ರಿ, ಸರ್ಕಾರಲಿಂದ ಕೊಡ್ರಿ, ನಮಗೆ ಹಾಕೈತೆ. ನಾವು ಓಟ್ ಹಾಕಿ ನಾವು ಜನ ಇದ್ದೀವಿ ನಾವು, ಹೌದಾ? ನಿಮ್ಗೆ ಓಟ್ ಬೇಕಾದಾಗ ಮಾತ್ರ ಬರ್ತೀರಿ ನಮ್ಮ ಹತ್ರ. ಆಮೇಲೆ ಸತ್ತಾರ ಬದುಕಾರ ಉಳಾಪುಡಿ ಕಡ್ದು ಸತ್ತರು. ಆಮೇಲೆ ನೀರು ಮಳೆ ಬಂದು ಒಳಗೆ ಹೋಗ್ಕೊಂಡಾಗ ಕರ್ದು ಲೈಟ್ ತೋರಿಸಿದ್ರು ಅದಕ್ಕೆ ಇಲ್ಲ ರೀ, ಅಷ್ಟೇ. ಅವ್ರಿಗೆ ಇಬ್ಬರು ಆಯ್ತವ. ನಮ್ಮ ಮನೆ ಹತ್ರ ಅದ್ರ ಅಕ್ಕಪಕ್ಕ ಕಾಲು ಹಿಡ್ಕೊಂಡ್ರಿ ಅವ್ರಿಗೆ. ಬರ್ತೀವಿ ಅಂದ್ರೆ ಮತ್ತೆ ಇಲ್ಲ, ಆಯ್ತು. ಮನೆಗೆಲ್ಲ ನೀರು ಹೋಗ್ಕೊಂಡು ಈಗ ಹಾವು ಬರ್ತಾವೆ, ಚೋಳು ಬರ್ತಾವೆ, ಹೆಗ್ಣ ಬರ್ತಾವೆ. ಏನಮ್ಮ ಅಂದ್ರೆ ಇನ್ನೂ ಮಾಡಿಕೊಡ್ತೀವಿ. ನಿಮ್ಗೆ ಏನಮ್ಮ CC ರೋಡ್ ಬಂದೈತಿ, ಕರೆಂಟ್ ಐತಿ, ನೀರು ಐತಿ, CC ರೋಡಾಗ ಮಕ್ಕಳು ಮರಿ ಮಕ್ಕಳು. ಮನೆ ಇರೋದು ಅನ್ನೋದು ಎದಕ್ಕೆ? ಮನೆ ಇರೋದು ಬಂದೋಬಸ್ತ್ ಇರಬೇಕು. ಅದನ್ನ ಮಾಡ್ಕೊಳಕ್ಕೆ ನಮ್ಗೆ ಒಂದು ಹಕ್ಕುಪತ್ರ ಕೊಡ್ರಿ ಅಂತ ಕೇಳಕ್ಕೆ ಮನೆ ಪತ್ರ ಕೊಡಕ್ಕೆ ಬಂದಿರಿ ನಾವು. ನೀವು ಇಷ್ಟು ದಿನ ಅಲ್ಲಿ ಏನೇನು ಇನ್ನು ಇದು ಹೊರತುಪಡಿಸಿ ಬೇರೆ ರೀತಿಯ ಸಮಸ್ಯೆಗಳು ಏನೇನು ಅನುಭವಿಸಿದ್ರಿ? ಭಾಳ ಅನುಭವಿಸಿರಿ, ಎಲ್ಲ ಅನುಭವಿಸಿರಿ. ಕಷ್ಟ ಅಂತಂದ್ರೆ ನಮಗೆ ಐತೇನ ಅಂತ ಅನುಭವಿಸಿವಿ. ಆದ್ರೆ ಇನ್ನೂ ಕಷ್ಟಪಡ್ತೀವಿ. ನಮಗೇನು ಅದು ವಸ್ತಲ್ಲ, ನಮಗೆ ಎಲ್ಲ ಅಳಕಲ್ ಬಿದ್ದು ಬಿಟ್ಟೈತೆ. ನಮ್ಮ ಮಕ್ಳ ಮರಿನೂ ಅದೇ ಕಷ್ಟ ಬೀಳ್ಬೇಕಾ? ನಾವು ಮಾಡೋ ತಪ್ಪಿಗೆ ನಮಗಿಲ್ಲ, ನಾವು ಜೀವನ ಮಾಡಕತ್ತೀವಿ. ಇನ್ನು ಅದನ್ನ ಇರೋದು ಕೊಟ್ಟುಬಿಟ್ರೆ ಆಯ್ತಲ್ಲ. ಅದು ಜನಕ್ಕಾಗಿ ಇಟ್ಟಿರೋದು, ಅದನ್ನ ಜನಕ್ಕೆ ಕೊಟ್ಟುಬಿಟ್ರೆ ಆಯ್ತಲ್ಲ. ಇನ್ನು ಯಾರಿಗೆ ಕೊಡ್ತಾರೆ? ನಮಗೆ ನಮ್ಮಂಥ ಪ್ರಜೆಗಳಿಗೆ ಕೊಡೋದು, ಅದು ನಮ್ಮಂಥ ಪ್ರಜೆಗಳಿಗೂ ಕೊಟ್ಬಿಟ್ರೆ ಆಯ್ತು. ಇಲ್ಲ ನಿಮಗೆ ಇಲ್ಲ ಬೇರೆ ತಲೆ ಕೊಡ್ತೀವನ್ರಿ, ಅದನ್ನು ಜನಕ್ಕೆ ಕೊಡ್ರಿ, ಸಂತೋಷ ಅಲ್ಲ. ಒಟ್ಟು ಜನಕ್ಕೆ ಮಾಡೋಕೆ ನಿಂತಿರೋದ್ರಲ್ಲಿ ಜನಕ್ಕೂ ಮಾಡಬೇಕು ಕೆಲಸ. ಅದು ಮಾಡಲಿದ್ದಕ್ಕಾಗಿ ನಾವು ಒಂದ್ಸಲ 2 ಸಲ ಬಂದೀವಿ. ಇವ್ರಿಗೂ ತಿಳಿಸಿವಿ, ಸಾಹೇಬರಿಗೆ, ತಹಸೀಲ್ದಾರ್ ಸಾಹೇಬರಿಗೆ, DC ಗೆ ಹೋಗಿ ಮೊನ್ನೆ ಬಳ್ಳಾರಿಗೆ ಲೆಟ್ರ್ ಕೊಟ್ಟು ಬಂದೀವಿ. ಇನ್ನು ಮತ್ತೆ ಸಣ್ಣವ್ರನ್ನ ಸ್ವಲ್ಪ ಸಹಾಯ ಮಾಡ್ಕೊಂಡು ಕೇಳ್ಕೊಂಡು KRS ಪಕ್ಷದವ್ರನ್ನ ಕೇಳ್ಕೊಂಡು, ಹಣ ನಮಗೆ ಈ ಥರ ನಾವು ಎಲ್ಲೋದ್ರೂ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನೀವೇ ನಮ್ಗೆ ಸಹಾಯ ಮಾಡಿ, ನಿಮ್ಮ ಮುಖಾಂತರಲಿದ್ದಲ್ಲ ಒಂದು ಮನೆ ಪತ್ರ ಕೊಡ್ತೇವೆ ಅನ್ನೋದಕ್ಕೆ ನಮಗೆ ಇವ್ರು ಸಹಾಯ ಮಾಡಕ್ಕೆ ಬಂದಾರೆ. ಜನಪ್ರತಿನಿಧಿಗಳು ಏನಾದರೂ ಮನೆ ಪತ್ರ ಕೊಟ್ಟಿದ್ರಾ? ಯಾರಿಗೆ? MLA-ರಿಗೆ ಕೊಟ್ಟಿವಿ, MP ಗೆ ಕೊಟ್ಟಿವಿ. ಅದ್ರ ಸಾಕ್ಷಿ ಸಮೇತ ನಮ್ಮ ಹತ್ರ ಇದೆ. ಏನು ಹೇಳ್ತಾರೆ ಮತ್ತೆ ಅವರು ಅವರು ಮಾಡಿಕೊಡ್ತೀವಿ ಅಂತಾರೆ. ಯಾವಾಗಂತ? ಅವ್ರು ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ.